Good morning. Good morning. ಇಲ್ಲಿ ಬಂತು. Happy morning. High five. Karagre vasate. Rub your hands. ಇನ್ನೊಂದ್ಸಲ rub your hands. ಇನ್ನೊಂದ್ಸಲ rub your hands. Rub your hands. ಕುಳ್ಳರೋಗ್ದೆ rub your hands ಮಾಡು. Rub your hands ಮಾಡು ಬೇಗ. Rub your hands. ಕರಾಗ್ರೆ ಕೈ ನೋಡ್ಕೊಂಡು ಹೇಳ್ಬೇಕು. ಹೇಳು ಕರಾಗ್ರೆ ಕರಾಗ್ರೆ Good job. Happy morning. ಹಲೋ ಎವ್ರಿಬಡಿ, ಸ್ಯಾಟರ್ಡೇಯ ಡೈಲಿ ವ್ಲಾಗ್ಗೆ ಸ್ವಾಗತ. ಸ್ಯಾಟರ್ಡೇ ಅಂತಂದರೆ 31ನೇ ತಾರೀಕು. ಇವತ್ತು ಪುಷ್ಯ ನಕ್ಷತ್ರ ಇದ್ದಿದ್ದರಿಂದ ಅದಿತಿಗೆ ಸ್ವರ್ಣಬಿಂದು ಪ್ರಾಶನ ಕೊಡಿಸ್ಬೇಕಿತ್ತು. ಅದಕ್ಕೋಸ್ಕರ ಅದಿತಿನ ಮಾರ್ನಿಂಗ್ ಸ್ವಲ್ಪ ಬೇಗ ಎಬ್ಸಿದ್ದೆ. 8 o'clockಗೆಲ್ಲ ಅದಿತಿ ಸ್ನಾನ ಎಲ್ಲ ಆಗಿ ಹೊರಟ್ವಿ ಹಾಸ್ಪಿಟಲ್ಗೆ. ಯಾವ ಹಾಸ್ಪಿಟಲ್ ಅಂತ ತುಂಬ ಜನ ನನಗೆ ಸ್ಟೋರಿ ಹಾಕಿದಾಗ ಅಪ್ಡೇಟ್ ಕೇಳ್ತಾ ಇದ್ರಿ. ಅದಿತಿ ಎಲ್ಲಿ ಹುಟ್ಟಿದ್ದು ಅಂತಂದರೆ SDM ಹಾಸ್ಪಿಟಲಲ್ಲಿ. ಹೋದ್ಮೇಲೆ ಅದಿತಿಗೆ ವೆಯ್ಟು ಹೈಟ್ ಎಲ್ಲ ಚೆಕ್ ಮಾಡಿ ಸ್ವರ್ಣಬಿಂದು ಪ್ರಾಶನ ಕೊಟ್ಟರು. ಪ್ರತಿ ಸಲ ಅದಿತಿಗೆ ಸ್ವರ್ಣಬಿಂದು ಪ್ರಾಶನ ಕೊಡುವಾಗ ಭಯ ಇದ್ದೇ ಇರುತ್ತೆ. ಇಂಜೆಕ್ಷನ್ ಕೊಟ್ಬಿಡ್ತಾರೆ ಅಂತಂದರೆ ಡಾಕ್ಟರ್ಸ್ ಅಂತಂದರೆ ಮಕ್ಕಳಿಗೆ ಇನಿಷಿಯಲಿ ಭಯ ಪಡೋದು ಕಾಮನ್. ಅದಿತಿನೂ ಅದೇ ರೀತಿ ಸ್ವಲ್ಪ ಕ್ರ್ಯಾಂಕಿ ಮಾಡ್ತಾರೆ. ಈ ತಿಂಗಳು 31 ಬಂದಿದೆ ಅಂತಂದರೆ ಆಗಸ್ಟ್ 31ಕ್ಕೆ ಒಂದು ಬಂದಿದೆ. ಆ್ಯಂಡ್ ನೆಕ್ಸ್ಟ್ 27 or 26 ಇನ್ನೊಂದು ಸೆಪ್ಟೆಂಬರಲ್ಲೂ ಸಹ ಡೇಟ್ ಕೊಟ್ಟಿದ್ದಾರೆ ನಮ್ಗೆ ಆಲ್ರೆಡಿ. ಆವಾಗ ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ. ತುಂಬ ಬೇಗ ಹೋಗಿದ್ರಿಂದ ಬೇಗ ಆಗೋಯ್ತು ಕೆಲಸ. ರಶ್ ಸಹ ಇರಲಿಲ್ಲ. ಸ್ಯಾಟರ್ಡೇ ರಶ್ ಇರುತ್ತೆ ಅಂತ ಅಂದ್ಕೊಂಡು ಹೋಗಿದ್ವಿ. ಅದಿತಿಗೆ ಬ್ರೇಕ್ಫಾಸ್ಟ್ ಕೊಟ್ಟಿರಲಿಲ್ಲ, ಜಸ್ಟ್ ಹಾಲು ಮಾತ್ರ ಕುಡಿಸಿ ಕರ್ಕೊಂಡು ಹೋಗಿದ್ದೆ. ಸ್ವರ್ಣಬಿಂದು ಪ್ರಾಶನನ ಮಕ್ಕಳಿಗೆ ಬೆಳಗ್ಗೆ ಬೇಗನೆ ಕೊಡಬೇಕಾಗತ್ತೆ. ಯೂಶ್ವಲಿ ಸ್ವರ್ಣಬಿಂದು ಪ್ರಾಶನನ 7-7:30 ಹಾಗೆ ಕೆಲವು ಕ್ಲಿನಿಕ್ಸ್ ಹಾಸ್ಪಿಟಲ್ಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನಾವು ಹೋಗೋ ಅಷ್ಟರಲ್ಲಿ 9 o'clock ಹಾಗೆ ಹೋಗಿತ್ತು. ಸೊ ಅದಕ್ಕೋಸ್ಕರ ಬೇಗನೆ ಹೊರಟಿದ್ವಿ. ಆದರೆ ಏನು ಮಾಡೋದು, ಮಗುಗೆ ಸ್ನಾನ ಎಲ್ಲ ಮಾಡಬೇಕಲ್ವಾ. ತಿಂಡಿ ಎಲ್ಲ ಏನೂ ಮಾಡಿಸಿರಲಿಲ್ಲ ಅದಿತಿಗೆ. ಜಸ್ಟ್ ಹಾಲು ಮಾತ್ರ ಕುಡಿಸ್ಕೊಂಡು ಕರ್ಕೊಂಡು ಹೋಗಿದ್ದೆ. ತುಂಬ ಒಂಥರ ಸಮಾಧಾನ. ಸ್ವರ್ಣಬಿಂದು ಪ್ರಾಶನ ಹಾಕ್ಸಿದ್ದೀವಿ ಅಂತಂದರೆ ಏನೋ ಒಂಥರ ಸಮಾಧಾನ, ಇಮ್ಯುನಿಟಿ ಪವರ್ ಚೆನ್ನಾಗಿ ಸಿಗುತ್ತೆ ಮಗುಗೆ ಅಂತ. ಇವತ್ತಿನ ಸ್ವರ್ಣ ಪ್ರಾಶನ ಅಂತಂದರೆ ಸೆಪ್ಟೆಂಬರ್ ಮಂತ್ದು ಅನ್ಸುತ್ತಿದ್ದು. ಹೌದು, ಸೆಪ್ಟೆಂಬರ್ ಮಂತ್ದು ಸ್ವರ್ಣ ಪ್ರಾಶನ ಆಯಿತು. ಅದಿತಿ ಎಸ್ ಹೊರಟ್ವಿ. ತುಂಬ ಜನ ನಾನು ಸ್ಟೋರಿಗೆ ಇನ್ಸ್ಟಾಗ್ರಾಮ್ಗೆ ಹಾಕಿದಾಗ ಸ್ವರ್ಣ ಪ್ರಾಶನದ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡಿ ಅಂತ ನನಗೆ ಬೆಳಗ್ಗೆಯಿಂದನೇ ತುಂಬ ನನಗೆ ಕ್ವೆರೀಸ್ ಬರ್ತಾಯಿದೆ. ನಾನು ಅವ್ರಿಗೆಲ್ಲರಿಗೂ ನಾನು ಸ್ವರ್ಣಬಿಂದು ಪ್ರಾಶನ ಲಾಸ್ಟ್ ಟೈಮ್ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಆ ಡೀಟೇಲ್ಸ್ನ ನಾನು ಶೇರ್ ಮಾಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಅಂತಂದರೆ ಪ್ಲೀಸ್ ವಾಚ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆಫ್ ಸ್ವರ್ಣಬಿಂದು ಪ್ರಾಶನ ವಿಡಿಯೋನ ನೀವು ನೋಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತು ಒಂದು ಬ್ರೆಸ್ಟ್ ಮಿಲ್ಕ್ ಸಪ್ಲೈಗೆ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ರೆಸಿಪಿ ಸಹ ನಾನು ತೋರಿಸ್ತೀನಿ, ಅದನ್ನು ವಾಚ್ ಮಾಡಿ. ಸೊ ಸಿ ಯು, ಟಾಟಾ, ಬಾಯ್. ಬೇಗ ಹೋಗಿದ್ರಿಂದ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿರಲಿಲ್ಲ ಅಲ್ವಾ. ಅದಿತಿ, ನಾನು, ಕ್ರೂವಿ 3 ಜನನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋದ್ವಿ. ಅದಿತಿಗೆ ಹೊರಗಡೆ ಹೋದಾಗ ಅದಿತಿ ಫೇವ್ರೆಟ್ ಏನು, ಇಲಿ ಅಂತಂದರೆ ಅದಿತಿಗೆ ಇಡ್ಲಿ ಅಂತ ಹೇಳೋದಕ್ಕೆ ಅದಿತಿ ಇಲಿ ಅಂತ ಹೇಳ್ತಾರೆ. ಕಲಿಸ್ತಾ ಇದ್ದೀನಿ, ಬಟ್ ಸ್ಟಿಲ್ ಅದಿತಿ ಇಲಿ ಅಂತಲೇ ಹೇಳ್ತಾರೆ. ಅವರೇ ಕೇಳ್ತಾರೆ, ಪ್ರಿಫರ್ ಮಾಡ್ತಾರೆ ಇಡ್ಲಿ ಬೇಕು ಅಂತ. ಅದಿತಿಗೆ ಇಡ್ಲಿ ಫೀಡ್ ಮಾಡಿಸಿದ್ವಿ. ಇವತ್ತಿನ ಒಂದು ಡೈಲಿ ವ್ಲಾಗ್ ಖಂಡಿತವಾಗ್ಲೂ ಸ್ಪೆಷಲ್ ಆಗಿದೆ. ಯಾಕಂತಂದರೆ ಪ್ರತಿಯೊಬ್ಬ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗಿರ್ಬಹುದು ಅಥವಾ ನ್ಯೂ ಮಾಮೀಸ್ಗೆ ಇರ್ಬೋದು, ಹಾಲು ಹೆಚ್ಚಿಸುವಂಥ ಒಂದು ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ದಿಸ್ ಇಸ್ ವೆರಿ ಈಸಿ. ಹಾಲು ತುಂಬ ಚೆನ್ನಾಗಿ ಹೆಚ್ಚುತ್ತೆ ಆ್ಯಂಡ್ ಆರೋಗ್ಯಕ್ಕೂ ಒಳ್ಳೆಯದು. ತಾಯಂದಿರ ಗರ್ಭಕೋಶಕ್ಕೂ ಸಹ ಈ ರೆಸಿಪಿ ಒಳ್ಳೆಯದಾಗತ್ತೆ. ಯಾವುದಪ್ಪ ಏನು ರೆಸಿಪಿ ಅಂತ ನೀವು ಆಲ್ರೆಡಿ ತಮ್ನೇನಲ್ಲಿ ನೋಡಿದ್ದೀರಾ. ಎಸ್, ಈ ರೆಸಿಪಿ ತುಂಬ ಒಳ್ಳೆಯದು. ಸಬ್ಸಿಗೆ ಸೊಪ್ಪಿನ ಒಂದು ಹಾಲು ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ನಾನು ಮೆಸೇಜಸ್ಗಳಲ್ಲಿ ಹಾಲು ಕಡಿಮೆ ಇದೆ ಮೇಡಮ್ ಅಂತ ಹೇಳಿದಾಗ ಈ ರೆಸಿಪಿ ಬಗ್ಗೆ ನಾನು ರೆಕಮೆಂಡ್ ಮಾಡಿದ್ದೆ, ಇದನ್ನು ಟ್ರೈ ಮಾಡಿ ಅಂತ.
ಅಂತ. ಆದರೆ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋರಿಸೇ ಇರಲಿಲ್ಲ. ಅದಕ್ಕೋಸ್ಕರ ರೆಸಿಪಿನ ತೋರಿಸೋಣ ಅಂತ. ಆ್ಯಂಡ್ ನಾನೂ ಎವ್ರಿ ವೀಕ್ 1 or 2 ರೆಸಿಪೀಸ್ನ ಮಾಡಿಕೊಂಡು ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡ್ಕೊಳ್ತಾನೆ ಇರ್ತೀನಿ. ಏನೇನೆಲ್ಲ ಬೇಕು ಈ ರೆಸಿಪಿಗೆ ಅಂತ ಹೇಳೋದಾದರೆ, ಮೊದಲಿಗೆ ರುಚಿ ಕೊಡೋದು ತುಪ್ಪ. ಹೌದು, ತುಪ್ಪ ಇದಕ್ಕೆ ಹಾಕಿದ್ರೆ ತುಂಬ ಒಳ್ಳೆಯದು. ಬಾಣಂತಿಯರಿಗೆ ತುಪ್ಪ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಅದಾದಮೇಲೆ ಸಾಸಿವೆ ಆ್ಯಂಡ್ 2 ರಿಂದ 3 ನಾನು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅಂತಂದರೆ ಖಾರದ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಅಂತ ಹೇಳ್ಬೋದು. ಇದು ಖಾರದ ಮೆಣಸಿನ್ಕಾಯಿ ಅಂತಲೇ ಹೇಳ್ತಾರೆ, ಅದನ್ನೇ ನಾನು ತೊಗೊಂಡಿರೋದು. ನೆಕ್ಸ್ಟು ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸಳುಗಳನ್ನ ತೊಗೊಂಡು ಅದನ್ನು ಒಂದು ಸ್ವಲ್ಪ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಬಾಣಂತಿಯರಿಗೆ, ಹಾಲು ಹೆಚ್ಚಿಸುತ್ತೆ. ಆ್ಯಂಡ್ ಅದಾದಮೇಲೆ ಇಂಪಾರ್ಟೆಂಟ್ ಯಾವುದು, ಸಬ್ಬಸಿಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ದಿಲ್ ಸೊಪ್ಪು ಅಂತೆಲ್ಲ ಹೇಳ್ತಾರೆ. ಈ ಸೊಪ್ಪನ್ನು ನಾನು 1 ಕಟ್ಟಲ್ಲಿ ಅರ್ಧ ಕಟ್ಟನ್ನ ತೊಗೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ನೆನೆಸಿ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸಬ್ಸಿಗೆ ಸೊಪ್ಪು ತುಂಬ ಒಳ್ಳೆಯದು, ಬಾಣಂತಿಯರಿಗೆ ಎದೆ ಹಾಲನ್ನು ಹೆಚ್ಚಿಸುತ್ತೆ. ಅದಾದಮೇಲೆ 1 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ. ನಾನು ಅರ್ಧ ಲೀಟರಲ್ಲಿ ಅರ್ಧ ಲೀಟರಲ್ಲಿ ಅರ್ಧ ಅಷ್ಟು ತೊಗೊಂಡಿದ್ದೀನಿ. ಅಂತಂದರೆ 1/4 ಲೀಟರ್ಗಿಂತ ಒಂದು ಸ್ವಲ್ಪ ಹೆಚ್ಚನ್ನೇ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನಾನು ನೀರನ್ನ ಮಿಕ್ಸ್ ಮಾಡಿಲ್ಲ. ಕಂಪ್ಲೀಟ್ ಪ್ಯಾಕೆಟಲ್ಲಿ ಎಷ್ಟು ಹಾಲಿತ್ತೋ ಅಷ್ಟನ್ನು ನಾನು ಕಾಯಿಸ್ಕೊಂಡು ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ ಬೇಕು. ಈ ಸಬ್ಸಿಗೆ ಸೊಪ್ಪಿನ ಹಾಲು ಸಾರನ್ನ ಬಾಣಂತಿಯರು ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಮೀಸು ತಿನ್ನೋದ್ರಿಂದ ಹಾಲು ಹೆಚ್ಚಾಗುತ್ತೆ. ಆ್ಯಂಡ್ ತಾಯಂದಿರ ಗರ್ಭಕೋಶಕ್ಕೆ ಇದು ತುಂಬ ಒಳ್ಳೆಯದು. ಬ್ಲಡ್ ಲಾಸ್ ಆಗಿರುತ್ತಲ್ಲ ನಮಗೆ ಡೆಲಿವರಿ ಟೈಮಲ್ಲಿ, ಅದೆಲ್ಲ ನಮಗೆ ಇದರಿಂದ ರಿಕವರ್ ಆಗುತ್ತೆ. ಹೇಗೆ ಮಾಡೋದು ಅಂತ ಹೇಳಿದ್ರೆ, ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ಎಣ್ಣೆನೂ ಹಾಕ್ಕೊಳ್ಬೋದು, ಆದರೆ ತುಪ್ಪ ಹಾಕ್ಕೊಂಡ್ರೆ ತುಂಬ ರುಚಿ ಇರುತ್ತೆ. ಅದಾದಮೇಲೆ ಫಸ್ಟ್ ಹಾಕ್ಕೊಳ್ಬೇಕಾಗಿರೋದು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಾಗ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿನ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ತಾಯಂದಿರಿಗೆ ಎದೆ ಹಾಲನ್ನ ಹೆಚ್ಚಿಸೋದ್ರಲ್ಲಿ ಬೆಳ್ಳುಳ್ಳಿನೂ ಸಹ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಅದಾದಮೇಲೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಖಾರದ ಪುಡಿ ಎಲ್ಲ ಏನು ಹಾಕ್ತಿಲ್ಲದೆ ಇರೋದ್ರಿಂದ ನಾನು 3 ಅಷ್ಟು ಒಂದು ಒಣಮೆಣ್ಸಿನ್ಕಾಯಿನ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಖಾರ ಇದು ಸಾಕಾಗುತ್ತೆ, ಹೆಚ್ಚಿಗೆನೂ ಆಗಲ್ಲ, ಕಡಿಮೆನೂ ಆಗೋದಿಲ್ಲ. ಹಾಲು ಸಾರಿಗೆ ಇಷ್ಟು ಖಾರ ಬೇಕೇ ಬೇಕಾಗುತ್ತೆ. ನಿಮ್ಮ ಒಂದು ಟೇಸ್ಟ್ಗೆ ಅನುಸಾರವಾಗಿ ನೀವು ಖಾರನ ಹೆಚ್ಚಿಸ್ಕೊಳ್ಬೋದು ಅಥವಾ ಕಡಿಮೆ ಮಾಡ್ಕೊಳ್ಬೋದು. ಇದನ್ನು ಮಕ್ಳಿಗೂ ಕೊಡ್ಬೋದು. ಅತಿಥಿಗೂ ಸಹ ನಾನು ಸ್ಯಾಟರ್ಡೇ ನೈಟ್ ಡಿನ್ನರ್ಗೆ ಇದನ್ನೇ ಕೊಟ್ಟಿದ್ದು. ಇದು ಅಂತಂದರೆ ಒಗ್ಗರಣೆ ಸ್ವಲ್ಪ ಕೆಂಪಾಳ ಆಗ್ತಿದೆ ಅಂತ ಅಂದಾಗ ನಾವು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಹೌದು, ಈ ಸೊಪ್ಪಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ವಿಟಮಿನ್ ಕೆ ಇದೆ, ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಹೊಸದಾಗಿ ಮಗುವಾದಾಗ ಅಂತಂದರೆ ನ್ಯೂ ಮಾಮೀಸ್ಗೆ ಕಾನ್ಸ್ಟಿಪೇಷನ್ ಆಗೋದು ತುಂಬ ಜಾಸ್ತಿ ಇರುತ್ತೆ. ಗಟ್ಟಿ ಪೂಪ್ನ ಪಾಸ್ ಮಾಡ್ತಿರ್ತಾರೆ, ತುಂಬ ಕಷ್ಟ ಆಗ್ತಿರುತ್ತೆ ಮೋಷನ್ ವಿಷಯದಲ್ಲಿ. ಈ ಸಬ್ಸಿಗೆ ಸೊಪ್ಪನ್ನ ಬಾಣಂತಿಯರಿಗೆ ಮಗು ಆಗಿದ ತಕ್ಷಣವೇ ಮಾಡಿ ಕೊಡೋದ್ರಿಂದ ಪೂಪ್ ಪಾಸ್ ಮಾಡೋದಕ್ಕೂ ಅವ್ರಿಗೆ ಈಸಿ ಆಗುತ್ತೆ. ತುಂಬ ಜನ ಹೇಳ್ತಾರೆ ಈ ಸಬ್ಸಿಗೆ ಸೊಪ್ಪು ತುಂಬ ಹೀಟ್ ಅಂತ. ಆ ರೀತಿಯೆಲ್ಲ ಏನೂ ಇಲ್ಲ. ಇದು ಸ್ವಲ್ಪ ಹೀಟ್ ಆದ್ರೂ ಸಹ ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ಬಾಡಿಗೆ. ಇದಕ್ಕೆ ಹಾಲನ್ನ ಮಿಕ್ಸ್ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ. ಈ ರೀತಿ ಕಂಪ್ಲೀಟ್ ಸೊಪ್ಪನ್ನ ನಾವು ಎಷ್ಟೇ ಜಾಸ್ತಿ ಹಾಕ್ಕೊಂಡ್ರೂ ಇಷ್ಟ ಆಗಿಬಿಡತ್ತೆ ಸೊಪ್ಪು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ತುಂಬ ಮೇನ್ ಇಂಪಾರ್ಟೆಂಟ್ ಟಿಪ್ ಏನು ಅಂತಂದರೆ, ನಾವು ಇದಕ್ಕೆ ಉಪ್ಪನ್ನ ಇವಾಗಲೇ ಹಾಕಲ್ಲ. ಯಾವಾಗ ಅಂತಂದರೆ ಹಾಲು ಸಾರು ರೆಡಿ ಇದೆ, ಊಟಕ್ಕೆ ಯಾವಾಗ ಅನ್ನಕ್ಕೆ ಇದು ಬೆಸ್ಟ್ ಕಾಂಬಿನೇಷನ್. ಅನ್ನ ಹಾಕ್ಕೊಂಡು ಸಾಂಬಾರನ್ನ ಅಂತಂದರೆ ಈ ಹಾಲು ಸಾರನ್ನ ಹಾಕ್ಕೊಳ್ತೀವಲ್ಲ, ಆವಾಗ ಉಪ್ಪನ್ನ ಹಾಕ್ಕೊಂಡು ತಿನ್ನಬೇಕಾಗತ್ತೆ. ಯಾಕಂತಂದರೆ ಉಪ್ಪನ್ನ ಹಾಕಿ ಹಾಲನ್ನು ಹಾಕಿದ್ರೆ ಹಾಲು ಹೊಡೆದೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೆ ನಾವು ಒಗ್ಗರಣೆಗೆ ಯಾವುದೇ ರೀತಿ ಉಪ್ಪನ್ನು ಆ್ಯಡ್ ಮಾಡ್ತಿಲ್ಲ. ಈ ಹಾಲು ಸಾರು ಟ್ರೆಡಿಷ್ನಲ್ ಆಗಿ ಬಂದಿರೋದು ಅಂತಂದರೆ ತುಂಬ ಒಂದು ಸಾಂಪ್ರದಾಯಿಕವಾಗಿ ಬಾಣಂತನ ಮಾಡೋರು ಪ್ರತಿಯೊಬ್ಬರು ಇದನ್ನು ಮನೆಯಲ್ಲಿ ಕೊಡ್ತಾರೆ ಬಾಣಂತಿಯರಿಗೆ ಎದೆ ಹಾಲು ಹೆಚ್ಚಿಸೋದಕ್ಕೆ. ಇದು ನನಗೂ ಸಹ ನಮ್ಮಮ್ಮ ಪ್ರತಿದಿನ ಇದನ್ನು ನನಗೆ ಮಾಡಿಕೊಡ್ತಿದ್ರು. ನನಗೆ ತುಂಬ ಇಷ್ಟ ಆಗ್ತಿತ್ತು. ಆ್ಯಂಡ್ ಈಗ ಅದಿತಿಗೆ ನಾನು ಇನ್ನೂ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋದ್ರಿಂದ ವೀಕ್ಲಿ 15 days ಒನ್ಸ್ ಈ ಒಂದು ಹಾಲು ಸಾರನ್ನ ನಾನು ಮಾಡಿಕೊಂಡು ಊಟ ಮಾಡ್ತೀನಿ. ಯಾಕಂತಂದರೆ ಅದಿತಿಗೆ ಹಾಲು ಚೆನ್ನಾಗಿ ಆಗಬೇಕು ಅಂತಂದರೆ ನಾನು ರೆಸಿಪೀಸ್ನ ಟ್ರೈ ಮಾಡಲೇಬೇಕು. ಆವಾಗಲೇ ಅಲ್ವಾ ಎದೆ ಹಾಲು ಹೆಚ್ಚೋದು, ಎದೆ ಹಾಲು ಚೆನ್ನಾಗಿದೆ ಮಗುಗೆ ನಾವು ಚೆನ್ನಾಗಿ ಕುಡಿಸೋದಕ್ಕಾಗೋದು. ಈ ರೀತಿ ಚೆನ್ನಾಗಿ ಮಳ್ಳಬೇಕು ಈ ಹಾಲು. ಇದಕ್ಕೆ ಉಪ್ಪೇನು ಆ್ಯಡ್ ಮಾಡಲೇಬಾರ್ದು, ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ.
ಈ ಸಬ್ಬಕ್ಕಿ ಸೊಪ್ಪು ಚೆನ್ನಾಗಿ ನಾವು ಎಣ್ಣೆಯಲ್ಲೇ ಅಂತಂದರೆ ತುಪ್ಪದಲ್ಲೇ ರೋಸ್ಟ್ ಮಾಡ್ಕೊಂಡಿರ್ತೀವಲ್ವ, ಹಾಲು ಹಾಕಿದ್ಮೇಲೆ ಕಂಪ್ಲೀಟ್ ಚೆನ್ನಾಗಿ ಕುದಿ ಬರಬೇಕು. ಅಂತಂದರೆ ಸೊಪ್ಪು ಬೆಂದಿದೆ ಅನ್ನುವಷ್ಟು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆ್ಯಂಡ್ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾ ಅಥವಾ ಹೈ ಫ್ಲೇಮಲ್ಲಿ ಬೇಯಿಸ್ಬೇಕಾ ಅಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಇದು ತುಂಬ ಚೆನ್ನಾಗಿ ಬೇಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಟ್ರೈ ಮಾಡಿ. ಮಕ್ಳಿಗೂ ಇದನ್ನು ಮಾಡಿ ಕೊಡ್ಬೋದು. ಅದಿತಿಗೂ ಇದನ್ನು ನಾನು ಮಾಡಿದಾಗ ಅದಿತಿಗೆ ಅನ್ನದಲ್ಲಿ ಬಿಸಿ ಅನ್ನಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಅದಿತಿಗೆ ಫೀಡ್ ಮಾಡಿಸ್ತೀನಿ. ತುಂಬ ಇಷ್ಟಪಟ್ಟು ತಿಂತಾರೆ. ಹಾಲಲ್ಲಿ ಮಕ್ಕಳಿಗೆ ರೈಸ್ನ ಕೊಡೋದ್ರಿಂದ ಮಕ್ಕಳಿಗೆ ಇಷ್ಟ ಆಗುತ್ತೆ. ನೀವು ಈ ಹಾಲು ಸಾರನ್ನು ಟ್ರೈ ಮಾಡ್ಬೋದು. ಈ ರೀತಿ ಆಗುತ್ತೆ ಈ ಹಾಲು ಸಾರು. ಬಾಣಂತಿಯರಿಗೆ ಈ ಹಾಲು ಸಾರನ್ನ ಯಾವಾಗಿಂದ ಮಾಡಿಕೊಡೋದು ಅಂತಂದರೆ ಫ್ರಮ್ ದ ಡೇ ಒನ್. ನನಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಅದಿತಿ ಹುಟ್ಟಿದ ದಿನವೇ ನನಗೆ ಅಕ್ಕ ಇದನ್ನು ಹಾಲು ಸಾರನ್ನ ಮಾಡ್ಕೊಂಡು ತೊಗೊಂಡು ಬಂದು ಕೊಟ್ಟಿದ್ರು. ನಾನು ಅದೇ ಫಸ್ಟ್ ಟೈಮ್ ತಿಂದಿದ್ದು ಈ ಹಾಲು ಸಾರನ್ನ. ತುಂಬ ರುಚಿ ಅಂತ ಅನ್ನಿಸ್ತು. ಆ್ಯಂಡ್ ಈವ್ನಿಂಗೇನೆ ಅದಿತಿಗೆ ತುಂಬ ಚೆನ್ನಾಗಿ ಹಾಲು ಆಗಿತ್ತು. ಅಂತಂದರೆ ಹೊಸದಾಗಿ ಮಗು ಆಗಿರುವಂತಹ ತಾಯಂದಿರಿಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಲ್ಲ. ಬ್ರೆಸ್ಟ್ ಎಂಗ್ರಾಜ್ಮೆಂಟ್ ಅಂತಂದರೆ ಎದೆ ಕಟ್ಟೋದು, ತುಂಬ ಎದೆಯಲ್ಲಿ ಹಾಲಿದೆ ಅಂತ ಅನಿಸೋದು, ತುಂಬ ಟೈಟ್ನೆಸ್ ಅನಿಸೋದು, ಆ ರೀತಿಯೆಲ್ಲ ಫೀಲ್ ಆಗುತ್ತೆ ಈ ಒಂದು ಹಾಲು ಸಾರನ್ನ ಪ್ರತಿಯೊಬ್ಬ ಬಾಣಂತಿಯರು ಇದನ್ನು ಸೇವಿಸಿದಾಗ. ನನಗೆ ತುಂಬ ಇಷ್ಟ, ಅವಾಗ್ಲಿಂದನೇ ಇಷ್ಟ ಆಗಿತ್ತು. ಆ್ಯಂಡ್ ನನ್ನ ಬಾಣಂತನದಲ್ಲಿ ಈ ಹಾಲು ಸಾರನ್ನ ತುಂಬ ತಿಂದಿದ್ದೀನಿ. ಪ್ರತಿದಿನ ನಾನು ಇದನ್ನು ಕೇಳ್ತಿದ್ದೆ. ಆದರೆ ಅಮ್ಮ ಇದು ಬೇಡ, ತುಂಬ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಮನೆಯಲ್ಲಿ. ಅದಕ್ಕೋಸ್ಕರ ಪ್ರತಿದಿನ ಬೇಡ, ವಾರದಲ್ಲಿ ಒಂದು 2 ಸಲ 3 ಸಲ ತಿನ್ನು ಅಂತ. ನನಗೆ ಈ ಸಾಂಬಾರು ಮಾಡಿದ್ದಾರೆ ಅಂತ ಅಂದಾಗ, ಈ ಒಂದು ಹಾಲು ಸಾರು ಮಾಡಿದ್ದಾರೆ ಅಂತ ಅಂದಾಗೆಲ್ಲ ತುಂಬ ಖುಷಿ. ಯಾಕಂತಂದರೆ ನನಗೆ ಇದರಲ್ಲಿ ರೈಸ್ನ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ತುಂಬ ಖುಷಿ ಅನ್ನಿಸ್ತಿತ್ತು ನನಗೆ ಈ ಒಂದು ಹಾಲು ಸಾರು ಮಾಡಿದಾಗ. ಯಾಕಂತಂದರೆ ನನಗೆ ಎದೆ ಹಾಲು ಜಾಸ್ತಿ ಆಗುತ್ತೆ, ಫೀಲ್ ಆಗ್ತಿತ್ತು ನನಗೆ ಎದೆ ಹಾಲು ಹೆಚ್ಚೋದು. ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ ಈ ಹಾಲು ಸಾರು. ಈಗಲೂ ನಾನು ಇದನ್ನು ಎವ್ರಿ 15 ಡೇಸ್ ಒನ್ಸ್ ಅಥವಾ ವೀಕ್ಲಿ ಒನ್ಸ್ ನನಗೆ ಯಾವಾಗೆಲ್ಲ ಇಷ್ಟ ಆಗುತ್ತೋ, ಇದು ಯಾವಾಗೆಲ್ಲ ನೆನಪಾಗುತ್ತೋ, ಬ್ರೆಸ್ಟ್ ಮಿಲ್ಕ್ ಯಾಕೋ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ದಾಗೆಲ್ಲ ನಾನು ಇದನ್ನು ಟ್ರೈ ಮಾಡ್ತೀನಿ. ನೀವು ಪ್ಲೀಸ್ ಪ್ರತಿಯೊಬ್ಬ ಬ್ರೆಸ್ಟ್ ಫೀಡಿಂಗ್ ಮಾಮೀಸು, ನ್ಯೂ ಮಾಮೀಸು ಈ ಒಂದು ಹಾಲು ಸಾರನ್ನ, ಸಬ್ಬಕ್ಕಿ ಹಾಲು ಸಾರನ್ನ ಟ್ರೈ ಮಾಡಿ ನಿಮ್ಮ ಎದೆ ಹಾಲನ್ನು ಹೆಚ್ಚಿಸ್ಕೊಳ್ಳಿ. ಮಕ್ಕಳಿಗೆ ಎದೆ ಹಾಲನ್ನು ಹೊಟ್ಟೆ ತುಂಬ ಕುಡಿಸೋಷ್ಟು ಎದೆ ಹಾಲು ಹೆಚ್ಚುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿದ್ರೆ. ಇಷ್ಟೇ, ಇದು ರೆಡಿ ಆಗೋಯ್ತು. ನನಗೆ ತುಂಬ ಖುಷಿ ಆಗ್ತಿದೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎದೆ ಹಾಲನ್ನು ಹೆಚ್ಚಿಸುವಂತಹ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬ ತಾಯಂದಿರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಬಾಯ್, ಸಿ ಯು, ಟಾಟಾ, ಲವ್ ಯು.